ಕೇರಳದ ಯುವತಿ ಶ್ರೀನಂದ ನಾಪತ್ತೆ ಪ್ರಕರಣ ಈಗ ಪೊಲೀಸರಿಗೆ ಹಾಗೂ ಕುಟುಂಬಸ್ಥರಿಗೆ ಮತ್ತಷ್ಟು ತಲೆನೋವನ್ನು ತರ್ತಾ ಇದೆ. 24 ಗಂಟೆ ಕಳೆದರೂ ಕೂಡ ಯಾವುದೇ ಸುಳಿವು ಸಿಗ್ತಾ ಇಲ್ಲ. ರಾತ್ರಿ ಇಡೀ ಪೊಲೀಸರು ಹಾಗೇನೆ ಅರಣ್ಯ ಅಧಿಕಾರಿಗಳು, ಅರಣ್ಯದ ಸಿಬ್ಬಂದಿ ಕಾರ್ಯಾಚರಣೆ ಮಾಡಿದರೂ ಕೂಡ ಯಾವುದೇ ಸುಳಿವು ಸಿಕ್ಕಿಲ್ಲ. ಇದರಿಂದಾಗಿ ಕುಟುಂಬಸ್ಥರು ಆತಂಕಕ್ಕೀಡಾಗಿದ್ದಾರೆ. ಸದ್ಯ ದೂರು ನೀಡೋದಕ್ಕೆ ಅಂತ ಬಾಲಕಿಯ ತಂದೆ ರಮೇಶ್ ಚಿಕ್ಕಮಗಳೂರು ನಗರದ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದ್ರಿಂದ ನಿರಂತರವಾಗಿ ಹುಡುಕಾಟ ನಡೆಸಿದ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಇನ್ನು ಬಾಲಕಿಯ ಸಂಬಂಧಿಕರು ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ. ಇವರು ಹಂಪಿ ಪ್ರವಾಸವನ್ನು ಮುಗಿಸಿ ಚಿಕ್ಕಮಗಳೂರಿಗೆ ಬಂದಿದ್ರು. ಚಿಕ್ಕಮಗಳೂರಿನಲ್ಲಿ ಅವರು ಮುಳ್ಳಯ್ಯನಗಿರಿ ಬೆಟ್ಟವನ್ನು ಏನು ಮಾಣಿಕ್ಯದಾರ ಬಳಿಯಲ್ಲಿ ಸಂಜೆ 2:30ರಿಂದ ಈ ಬೆಟ್ಟ ಹತ್ತಿದ್ರು. ಅಲ್ಲಿ ಇದ್ದವರು ಆನಂತರ 5:00ವರೆಗೆ ವಾಪಸ್ ಆಗ್ತಾ ಇರುವಂಥ ವೇಳೆ ಈ ಘಟನೆ ಸಂಭವಿಸಿದೆ. ಘಟನೆ ಸಂಭವಿಸಿದಾಗ ಆ ಪ್ರದೇಶದಲ್ಲಿ ಒಂದು 100ರಿಂದ 150 ಜನ ಇದ್ದರು. ಹಾಗೆಯೇ ಕತ್ತಲಾಗುವ ವೇಳೆ, ಹಾಗಾಗಿ ಅದು ಎಲ್ಲಿ ತಪ್ಪಿಸ್ಕೊಂಡಿರೋದು ಅಂತ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಆ ಯುವತಿ ತನ್ನ ಸಂಬಂಧಿಕರ ಜೊತೆ ತನ್ನ ತಂದೆಯ ಮೊಬೈಲ್ನಲ್ಲಿ ಫೋಟೋಗಳನ್ನು ತೆಗೆದುಕೊಂಡಿರೋದು, ರೀಲ್ಸ್ ಮಾಡಿರುವಂಥದ್ದು ಲಭ್ಯ ಆಗಿದೆ. ಆ ವೇಳೆಯಲ್ಲಿ ಆ ಬಾಲಕಿ ಏನು ಹುಡುಗಿಯ ಫೋಟೋಗಳು, ವಿಡಿಯೋಗಳು ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇವೆ. ಈಗ ಕಾಣೆಯಾಗಿರುವಂಥ ಯುವತಿ ಖುಷಿಯಾಗಿದ್ಲಾ ಅಥವಾ ಏನಾದರೂ ಬೇಸರ ಇತ್ತಾ? ಇದ್ದಕ್ಕಿದ್ದಂತೆ ಕಾಣೆಯಾಗೋದ್ರ ಹಿಂದೆ ಇರೋ ಕಾರಣ ಏನು? ಇದು ಒಂಥರ ಕಿಡ್ನ್ಯಾಪ್ ರೀತಿ ಆಗಿದೆಯಾ, ಇಲ್ಲ ಅಂತ ಹೇಳಿದರೆ ಕಾಡಿನಲ್ಲಿ ಏನಾದರೂ ಅನಾಹುತಕ್ಕೀಡಾದ್ಲಾ ಅಥವಾ ಏನಾದರೂ ಕಾಲು ಜಾರಿ ಪ್ರಪಾತಕ್ಕೇನಾದರೂ ಬಿದ್ದು ಹೋದ್ಲಾ? ಯಾವ ಸುಳಿವೂ ಕೂಡ ಇನ್ನೂ ಸಿಕ್ಕಿಲ್ಲ. ಹಾಗಾಗಿ ಕೇವಲ ಈ ಬಾಲಕಿಯ ಕುಟುಂಬಸ್ಥರು ಮಾತ್ರ ಅಲ್ಲ, ಈ ರಜೆ ವೇಳೆಯಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ರಜೆ ಸಿಕ್ಕಿದೆ, ಪರೀಕ್ಷೆಗಳೆಲ್ಲ ಮುಗಿದಿವೆ. ಈಗ ಪ್ರವಾಸಕ್ಕೆ ಹೊರಡುವಂಥವರಿಗೂ ಕೂಡ ಇದೊಂಥರ ಆತಂಕವನ್ನು ಮೂಡಿಸಿದೆ ಅಂತ ಹೇಳ್ಬೋದು. ಹೀಗೆ ಈ ರೀತಿ ಈ ಪ್ರಕರಣವನ್ನು ತೀವ್ರವಾಗಿ ಪೊಲೀಸರು ಹಾಗೆಯೇ ಈ ಸ್ಥಳೀಯ ಆಡಳಿತ ವಿಚಾರಣೆ ಮಾಡ್ತಾ ಇದೆ, ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತಾ ಇದೆ. ಅಗ್ನಿಶಾಮಕ ದಳ ಕೂಡ ಸ್ಥಳಕ್ಕಾಗಮಿಸಿ ರಾತ್ರಿಯಿಂದಾನೇ ಡ್ರೋನ್ ಮೂಲಕ ಕೂಡ ಕಾಡಿನಲ್ಲಿ ಎಲ್ಲಾದರೂ ಸುಳಿವು ಸಿಗುತ್ತಾ ಅಂತ ಹುಡುಕಾಡುವಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಪಬ್ಲಿಕ್ ಇಂಪ್ಯಾಕ್ಟ್ ಕೂಡ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು, ಪ್ರತಿ ಅಪ್ಡೇಟ್ಸನ್ನು ನಿಮಗೆ ಕೊಡ್ತಾನೆ ಇರುತ್ತೆ. ಕೇರಳದಿಂದ ಅವರು 2 ದಿನ ಮುಂಚೆ ಅಲ್ಲಿಂದು ಫ್ಯಾಮಿಲಿ ವಿತ್ ಫ್ರೆಂಡ್ಸ್ ಟೂರ್ ಬಂತ. ಇಲ್ಲಿ ಹಂಪಿ ಹೋಗಿತ್ತು. ಹಂಪಿನೂ ನನ್ನೆ ಇಲ್ಲಿ ಮಾಣಿಕ್ಯದಾರ ವ್ಯೂ ಪಾಯಿಂಟ್ ಬಂತ. ಆಮೇಲೆ ಅವರು 2 ಗಂಟೆ ಒಳಗಡೆ ಎಲ್ಲ ಅಲ್ಲಿ ಮೇಲ್ಗಡೆ ರೀಚ್ ಆಯಿತು. ಮತ್ತು ಅರೌಂಡ್ 5:20 to 5:30 ದ ಗರ್ಲ್ ವಾಸ್ ಮಿಸ್ಸಿಂಗ್. ಅವರು 10 ಮಿನಿಟ್ ಒಳಗಡೆ ಶಿ ವಾಸ್ ಅಬ್ಸ್ಕೌಂಡಿಂಗ್. ಜೊತೆನೇ ಇದ್ರು ಅಂತ ಅವರು 40-45 ಮೆಂಬರ್ಸ್ ಬಂತು ಅಲ್ಲಿಂದು. ಮತ್ತೆ ಅವರು ಹೇಳ್ತಾ ಇದ್ದಂತ ಅವರು ಟೋಟಲ್ ಇವರು 100-120 ಜನ ಇರ್ಬೋದು ಅಲ್ಲಿ. ಏನಾಯ್ತು ಅಂತ ಗೊತ್ತಿಲ್ಲ. ಯಾರ ಜೊತೆ ಹೋಗಿದ್ದಾರೆ ಅಂತ ಆತರ ಏನು ಜಾಸ್ತಿ ಜನ ಇದ್ರೆ ಅದಕ್ಕೆ ಆತರ ಹೋಗುವಾಗ ಕೂಡಿ ಅದು ಚಾನ್ಸ್ ತುಂಬಾ ಕಡಿಮೆ ಅದಲ್ವಾ, ಗೊತ್ತಾಗುತ್ತಲ್ವಾ. ಸರ್ಚಿಂಗ್ ಮಾಡ್ತಾ ಇದೆ. ನನ್ನೆ ಸರ್ಚಿಂಗ್ ಮಾಡಿದೆ, ಇವತ್ತು ಸರ್ಚಿಂಗ್ ಮಾಡ್ತಾ ಇದೆ. ಪೊಲೀಸು ಫಾರೆಸ್ಟು ಮತ್ತೆ ಫೈರ್ ಫೋರ್ಸ್ ಎಲ್ಲ ಇವತ್ತು ಡ್ರೋನ್ ಹಾಕ್ಬಿಟ್ಟು ಎಲ್ಲ ಸರ್ಚಿಂಗ್ ಎಲ್ಲ ಆಗ್ತಾ ಇದೆ. ನಿಮಗೆ ಖುಷಿ ಇದೆಯಾ ಸರ್ಚಿಂಗ್ ಆಪರೇಷನ್? ದಟ್ what the result we are getting, if we are getting the result well, then we can be very glad. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯ ನೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ
9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.